ನನ್ನ ಮೈಯೊಳಗಡೆ ಇದ್ದಿದ್ದು 21 kg ಎಕ್ಸ್ಟ್ರಾ ಫ್ಯಾಟ್ನ ನೀರ್ ತರ ಹೇಗೆ ಕರಗಿಸ್ತೆ ಅನ್ನೋ ಜರ್ನಿನ ನೋಡ್ಕೊಂಡ್ ಬರೋಣ ಬನ್ನಿ. ನಾನು ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ನಾನು ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿ ನ್ಯೂಟ್ರಿಷನ್ ಮತ್ತೆ ಫುಡ್ ಬಗ್ಗೆ ತಿಳ್ಕೊಂಡೆ. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ರೆ ಒಂದಷ್ಟು ದಿನ ಸ್ಟಾರ್ಟಿಂಗ್ ಅಲ್ಲೇ ಜಂಪಿಂಗ್ ಮಾಡಿದೆ. ಮಾಡಿದ ತಕ್ಷಣ ನಾನು ಮಂಡಿರೋ ಬಂತು. ಪುನಃ ಒಂದು ತಿಂಗಳು ರೆಸ್ಟ್ ತಗೊಂಡೆ. ಅದಾದ್ಮೇಲೆ ಜಿಮ್ಮಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿದೆ. ಜಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿ 4 ದಿನ ಜಿಮ್ ಬಿಟ್ಬಿಟ್ಟೆ. ಕುತ್ಕೊಂಡು ಯೋಚನೆ ಮಾಡಿದಾಗ ನಂಗೆ ಒಂದಷ್ಟು ವಿಷಯಗಳು ಗೊತ್ತಾಯ್ತು. ಜಿಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ತುಂಬಾ ಇನ್ಸೆಕ್ಯೂರಿಟೀಸ್ ಇತ್ತು. ನಾನು ಹೇಗೆ ಕಾಣ್ತೀನೋ, ಎಲ್ಲರ ಮುಂದೆ ಹೇಗೆ ವರ್ಕೌಟ್ ಮಾಡೋದು, ಹೇಗೆ ಜಂಪ್ ಮಾಡೋದು, ಬಟ್ಟೆ ಯಾವ ರೀತಿ ಹಾಕೊಂಡು ಹೋಗೋದು, ಶೂ ಯಾವ ರೀತಿ ಹಾಕೊಂಡು ಹೋಗೋದು, ಅಂಡ್ ಯಾವ ಟೈಮಲ್ಲಿ ಹೋಗೋದು, ನನ್ನ ಮಗಳನ್ನ ಹೆಲ್ಪ್ ಬಿಡೋದು, ಹೇಗೆ ನನ್ನ ಮಗಳನ್ನ ಯಾರು ನೋಡ್ಕೊಂತಾರೆ, ಅಲ್ಲೋಗಿ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನೋಡಿದವ್ರು ಏನ್ ಅನ್ಕೊಂತಾರೆ, ಯಾವ ತರ ತಿಳ್ಕೊತಾರೆ, ನಾನು ಹೇಗೆ ಕಾಣ್ತೀನಿ, ತುಂಬಾ 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 ಇನ್ಸೆಕ್ಯೂರಿಟೀಸ್. ಅವಾಗ ಡಿಸೈಡ್ ಮಾಡಿದೆ ನಾನು ಏನೇ ಮಾಡ್ರು ಮನೇಲಿ ಮಾಡ್ತೀನಿ, ನಾನು ಸ್ಪೀಡಲ್ಲೇ ಮಾಡ್ತೀನಿ, ಸ್ಲೋ ಆಗಿ ತಗೋತೀನಿ, ಪರವಾಗಿಲ್ಲ, ನಾಳೆನೇ 20 kg ಇಳಿಸಬೇಕು ಅನ್ನೋ ಯಾವ ಅರ್ಜೆಂಟು ನನಗಿರ್ಲಿಲ್ಲ. ಈ ಜರ್ನಿ ಒಂದಿನ 2 ದಿನದಲ್ಲ, 1 ವರ್ಷದ್ದು. ಮೊನ್ನೆ 21 kg ವೇಟ್ ಲಾಸ್ ಮಾಡಿದ್ಮೇಲೆ ನನ್ನ ಇನ್ಸೆಕ್ಯೂರಿಟೀಸ್ ಎಲ್ಲ ಹೊಟ್ಟೋಯ್ತು. ಇರೋ ಕಾನ್ಫಿಡೆನ್ಸ್ ನ ಇನ್ನ ಬೂಸ್ಟ್ ಮಾಡೋಣ. ಜನ ಏನ್ ತಿಳ್ಕೊತಾರೆ ಅನ್ನೋದು ನನಗೆ ಬೇಕಾಗಿಲ್ಲ. ಅಂಡ್ ಈ ಸತಿ ಫುಲ್ ಪ್ಲಾನಿಂಗ್ ಅಲ್ಲಿ ಜಿಮ್ಗೆ ಸೇರ್ಕೊಂಡಿದ್ದೀನಿ. ಇನ್ನು ಮನೆ ಮಗಳು ಜಾಬ್ ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನನ್ನ ಮಗಳು ಮತ್ತೆ ಹಸ್ಬೆಂಡ್ ಎದಳಕ್ಕಿಂತ ಮುಂಚೆನೆ ನಾನು ಹೋಗ್ಬಿಟ್ಟು ನಾನು ವರ್ಕೌಟ್ ಮುಗಿಸ್ಕೊಳ್ಳೋದು. ನನ್ನ ಡೈಲಿ ರೂಟೀನ್ಗೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂದ್ರೆ ನಿಮ್ಮ ಕೈಲೂ ಆಗುತ್ತೆ. ಜಸ್ಟ್ ಗೆಟ್ ಸ್ಟಾರ್ಟೆಡ್. ಐ ಹೋಪ್ ನನ್ನ ಜರ್ನಿ ನಿಮ್ಗೆ ಇನ್ಸ್ಪೈರ್ ಆಗಿದೆ ಅಂತ. ಮತ್ತಷ್ಟು ವ್ಲಾಗ್ಸ್ಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.